ದೇವಸ್ಥಾನದ ಇದ್ದೀನಿ ನೀನು. ಇವರಿಬ್ರು ನನ್ನ ಜೊತೆ ನನ್ನ ಟೀಮಲ್ಲಿ ಇರ್ತಾರೆ. ಅದಕ್ಕೆ ಮೂಸಿದೆಲ್ಲ ಆಯ್ತು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗು ನಾನು ಬೇಗ ಎದ್ದು ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 5 o'clock ಎಲ್ಲ ಎದ್ದಿದ್ದೀನಿ. ಇವತ್ತು 5 o'clock ಎದ್ದು ರೆಡಿಯಾಗಿ. ಸೊ ಇವತ್ತು ನಮಗೆ ಕಾಲೇಜ್ ಇರೋದು 6:45 6:50 ಹಂಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಕ್ಲಾಸಸ್ ಅಲ್ಲ ಇವತ್ತು ನಾವು ಕುಕ್ಕಿಂಗ್ ಮಾಡಲ್ಲ. ಇವತ್ತಿನ ಈವೆಂಟ್ ಇರುತ್ತೆ. ಲೈಕ್ ಹಿಂಗೆ ಅಂದರೆ ಈ ವಿಪ್ರೋ ಕಂಪ್ನಿದ ಕಾರ್ಪೊರೇಟ್ ಕುಕ್ಕಿಂಗ್ ಇರುತ್ತೆ. ಏನೋ ಒಂದು ಈವೆಂಟ್ ನಡೆಸ್ತಿದ್ದಾರೆ ಸೊ ನಮ್ಮ ಕಿಚನಲ್ಲಿ. ಸೊ ಅವರಿಗೆ ನಾವು ಗೈಡ್ ಮಾಡ್ತೀವಿ. ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಇವತ್ತು ನಾನು ನೋಡ್ತಾ ಇದ್ದೀನಿ ಹೆಂಗಿರುತ್ತೆ ಅಂತ. ಸೊ ಬನ್ನಿ ಹೋಗೋಣ, ಹೆಂಗೆ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಆ್ಯಂಡ್ ದ ಈವೆಂಟ್ ಹೆಂಗೆಲ್ಲ ಆರ್ಗನೈಸ್ ಆಗಿರುತ್ತೆ. ಆಮೇಲೆ ನಾವು ಏನೇನು ಮಾಡ್ತೀವಿ, ನಾವೊಂದು ಶೆಫ್ಸ್ ಆಗಿ ನಾವೇನೇನೆಲ್ಲ ಮಾಡ್ತೀವಿ ಅಲ್ಲಿ ಅಂತೆಲ್ಲ ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ. ಟೈಮ್ ಆಗಿಬಿಟ್ಟಿದೆ. ಇಲ್ಲಿಂದ ಇವಾಗ ಚಳಿಗೆ ಹೋಗ್ಬೇಕು ನಾನು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸಬ್ಮಿಟ್ ಮಾಡ್ಕೊನೆ. ಬನ್ನಿ ಹೋಗೋಣ, ಟೈಮ್ ಆಗಿಬಿಟ್ಟಿದೆ. ಇವಾಗ ಯಾರೂ ಎದ್ದಿಲ್ಲ ನಮ್ಮ ಮನೇಲಿ. ಯಾರು ಇವಾಗ 6:10 ಆಗಿದೆ ಆಲ್ರೆಡಿ ಟೈಮ್. ನಾನು ಎದ್ದಿದ್ದು 5 o'clock. ಎದ್ದು ರೆಡಿಯಾಗಿ ಹೋಗ್ತಾಯಿದ್ದೀನಿ. ಯಾರೂ ಎದ್ದಿಲ್ಲ. ಇನ್ನು ನೋಡಿ ಅಷ್ಟು ಬೆಳಕೆ ಆಗಿಲ್ಲ. ಇವಾಗ ಒಂದು 5-6 ಆಗಿದೆ ಅಷ್ಟೇ. ತುಂಬ ಖುಷಿ ಆಗ್ತಿರೋದು ಒಂದೇ ಅಂದರೆ ಕಾಲೇಜ್ ಜಾಯ್ನ್ ಆದಮೇಲೆ ಬೇಗ ಎದ್ದೇಳ್ತಾ ಇದ್ದೀನಿ. ಬಿಕಾಸ್ ನಾನು 7 years ಜರ್ನಿ ಕಂಪ್ಲೀಟ್ಲಿ ನೈಟ್ ಶಿಫ್ಟ್ ಇದರಲ್ಲಿದ್ದಾಗ ನಂಗೆ ಮಲಗ್ತಾ ಇದ್ದಿದೆ ಈ ಟೈಮ್ಗೆ. ಇವಾಗ ನೋಡಿ ಈ ರುಟೀನು ಎದ್ದೇಳೋರು ಈ ಟೈಮಿಗೆ ಆಗಿಬಿಟ್ಟಿದೆ. ಎಷ್ಟು ಬೇಗ ಚೇಂಜ್ ಆಗಿದೆ ಕೆಲಸ ಬಿಟ್ಟು. ಒಂದೊಂದು ಸತಿ ಅನಿಸುತ್ತೆ, ಎಸ್ ವಾಟ್ ಎವರ್ ಐ ಆಮ್ ಡೂಯಿಂಗ್ ರೈಟ್ ನೋ ಇಸ್ ಲೈಕ್ ಗುಡ್ ಡಿಸಿಷನ್ ಅನಿಸುತ್ತೆ ನನಗೆ. ಎಲ್ಲೇನಾದ್ರು ಹಚ್ಬೇಕು ಅನಿಸ್ತು, ಲೈಟಾಗಿ ಒಂಚೂರು ಹಚ್ಚಿದ್ದೀನಿ. ಸೊ ಇವಾಗ ಬನ್ನಿ ಹೋಗುವ. ನನ್ನ ಫ್ರೆಂಡ್ನ ಪಿಕ್ ಮಾಡಿ ಇವತ್ತೊಂದು ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನಾನು ನೋಡಬೇಕು. ಯಾಕೆಂದರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ. ಆ್ಯಕ್ಚುಲಿ ನಮ್ಮ ಸೀನಿಯರ್ಸ್ ಎಲ್ಲ ಹೇಳ್ತಾಯಿದ್ರು ಚೆನ್ನಾಗಿರುತ್ತೆ ಬಟ್ ಬೇಗ ಬರಬೇಕು. 7 ಅಂದರೆ 6:50ಗೆಲ್ಲ ಅಲ್ಲಿ ಇರಬೇಕು ಅಂತ. ಸೊ ಬನ್ನಿ ಹೋಗುವ, ಹೆಂಗಿರುತ್ತೆ. ನೆನ್ನೆನೇ ಆ್ಯಕ್ಚುಲಿ ಪ್ರಿಪ್ರೇಷನ್ ಮಾಡಿ ಬಂದಿದ್ವಿ. ನೆನ್ನೆ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಅಷ್ಟೊಂದು ಏನಿರಲಿಲ್ಲ. ಬರೀ ಕ್ಲೀನಿಂಗ್ ಅಂದರೆ ಕ್ಲೀನ್ ಮಾಡಿ ಎಲ್ಲ ವೆಜಿಟೇಬಲ್ಸು ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ಸೆಟ್ ಮಾಡಿ ಟೇಬಲ್ ಮೇಲೆ ಬಂದಿರ್ತೀವಿ. ಸೊ ಇವಾಗ ಮತ್ತೆ ರೀಸೆಟ್ ಮಾಡ್ತೀವಿ. ಬಂದು ತೋರಿಸ್ತೀನಿ ಹಿಂಗೆ ಅಂತ. ಯಾವಾಗಲೂ ಟ್ರಾಫಿಕ್ ಇರುತ್ತೆ ನನಗೆ, ಮತ್ತು ಅಷ್ಟು ಟ್ರಾಫಿಕೇ ಇಲ್ಲ. ಬೇಗ ಹೋಗ್ಬಿಡ್ಬೋದು. ಸನ್ರೈಸ್ ನೋಡಿ, ಸನ್ರೈಸ್ ಆಗಿರುತ್ತೆ ಇವಾಗ. ಬೇಕಲ್ಲಿ ಎಷ್ಟು 5-10 ಮಿನಿಟ್ಸಲ್ಲಿ ಈ ಸಿಗ್ನಲಿಗೆ ರೀಚ್ ಆಗಿದ್ದೀನಿ ನಾನು. ಆಗ ಬಂದ್ವಿ, ರೀಚ್ ಆದ್ವಿ ಫೈನಲಿ. ಎಲ್ಲರೂ ಇವತ್ತು ಎಷ್ಟು ಕ್ರೌಡ್ ಇರುತ್ತೆ ಅಂದರೆ ಅಷ್ಟು ಜನ ಇರ್ತಾರೆ ಇವತ್ತು. ನಾವು ಕರೆಕ್ಟ್ ಟೈಮಿಗೆ ಇವತ್ತು ರೀಚ್ ಆಗಿದ್ದೀವಿ. 5 ನಿಮಿಷನೂ ಲೇಟ್ ಇಲ್ಲ. ಅಷ್ಟು ಬೇಗ ಕರೆಕ್ಟ್ ಟೈಮಿಗೆ 6:50 ಹೇಳಿದ್ರ 6:50ಗೆ ರೀಚ್ ಆಗಿದ್ದೀವಿ. ಪರ್ಫೆಕ್ಟ್ ಟೈಮಿಂಗ್ ಇವತ್ತು. ನಾವು 6:30ಗೆಲ್ಲ ಬಂದ್ಬಿಡೋಣ ಅಂದ್ಕೊಂಡ್ವಿ. ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಬಟ್ ಎಷ್ಟು ಜನ ಇರ್ತಾರಂದ್ರೆ ಇವತ್ತು. ಎಷ್ಟೊಂದು ಜನ ಇದ್ದಾರೆ ಇವತ್ತು. ಫುಲ್ ಕ್ರೌಡ್ ಇರುತ್ತೆ. ಇನ್ನೂ ಟೈಮ್ ಇದೆ. ಇನ್ನೂ ಎಷ್ಟೊಂದು ಜನ ಬಂದಿಲ್ಲ. ಬಟ್ ವಿ ಆರ್ ಜಸ್ಟ್ ಡೂಯಿಂಗ್ ದ ಬೇಸಿಕ್ ಪ್ರಿಪ್ರೇಷನ್. ಮೊಟ್ಟೆ ಮಾಡೋಕ್ಕೆ ಎಷ್ಟೋ ಟೈಮ್ ತೊಗೋತಾ ಇದೀವಿ ನೋಡಿ. ಒಂದು 3 ಜನ ಇದೆ ಮೊಟ್ಟೆ ಮಾಡೋಕ್ಕೆ, ಬೀಟ್ ಮಾಡೋಕ್ಕೆ. ಇವರಿಬ್ರು ನನ್ನ ಜೊತೆ ನನ್ನ ಟೀಮಲ್ಲಿ ಇರ್ತಾರೆ. ಅದಕ್ಕೆ ಸೊ ನಾವು 3 ಜನ ಇರೋದು. ಸಾಸೇಜ್ನ ಫ್ರೈ ಮಾಡ್ತಾ ಇದ್ದೀವಿ ನಾವು. ನನಗೆ ಯಾಕೋ ಸಾಸೇಜ್ ಅಂದರೆ ಇಷ್ಟ ಇಲ್ಲ. ಬ್ರೆಡ್ಡಿಗೆ ಸಾಲ್ಟೆ ಮಾಡ್ತಿದ್ದಾರೆ ಲೈಟಾಗಿ 30 seconds ಅಷ್ಟೇ. ವೆಜಿಟೇಬಲ್ ಕ್ಯಾಪ್ಸಿಕಮ್, ಆನಿಯನ್. ಖಾಲಿ ಆಯಿತು. ಮೂಸಿದೆಲ್ಲ ಆಯಿತು. ಟು ಮಚ್ ಆಫ್ ಹಾರ್ಡ್ ವರ್ಕ್. ಅದು ಜಿಮ್ಮಲ್ಲಿ ಆಗಲ್ಲ, ಹಾರ್ಡ್ ವರ್ಕ್. ರೈಸ್ ಇವಾಗೆಲ್ಲ ವೆಜಿಟೇಬಲ್ಸು ಫ್ರೂಟ್ಸ್ ಎಲ್ಲ ಜೋಡಿಸ್ಕೊತಾ ಇದ್ದೀವಿ ನೋಡಿ. ಇಲ್ಲಿರೋದೆಲ್ಲ ಎತ್ತಿ ಇಡಬೇಕು. ಎಲ್ಲ ನೆನ್ನೆ ಎಲ್ಲ ಜೋಡಿಸಿಟ್ಟಿದ್ವಿ. ಇವಾಗ ಮತ್ತೆ ನೀಟಾಗಿ ಮೇಲೆ ಜೋಡಿಸ್ಕೊತಾ ಇದ್ದೀವಿ. ಎಲ್ಲ ಲೀವ್ಸು ವೆಜಿಟೇಬಲ್ಸ್ ಎಲ್ಲ ಇದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೀವಿ. ಎಷ್ಟೊಂದಿದೆ ನೋಡೋಕ್ಕೆ, ಎಷ್ಟು ಚೆಂದ ಇದೆ. ನಾವೇನೋ ವೆಜಿಟೇಬಲ್ ಸ್ಟಾಲ್ ಇಟ್ಟಂಗಿದೆ ಇವಾಗ. ಸ್ಪೈಸಸ್ಸು ಪೌಡರ್ಸ್ ಎಲ್ಲ ಕೌಂಟರು, ಇಲ್ಲಿ ವೆಜಿಟೇಬಲ್ ಕೌಂಟರು.
ಎಲ್ಲ ವಾಲಂಟಿಯರ್ಸ್. ಅವ್ರು ಬಂದು ಕೇಳಿದ್ರೆ ನಾವು ಕಟ್ ಮಾಡಿಕೊಡೋದು ಅಷ್ಟೇ. ಮತ್ತು ಅಲ್ಲಿ ಬಂದಿರೋರೆಲ್ಲ ಇವ್ರಿಗೆ ಐಡಿಯಾನೇ ಇಲ್ಲ ಏನು ಮಾಡ್ತಿದ್ದಾರೆ ಅಂತ ಐಡಿಯಾ ಇಲ್ಲ. ಸೊ ಇವಾಗ ಅವ್ರಿಗೆ ಸರ್ಪ್ರೈಸಾಗಿ ಕುಕಿಂಗ್ ಮಾಡೋಕ್ಕೆ ಹೇಳ್ತಾರೆ. ಇಲ್ಲೆಲ್ಲ ಚಿಟ್ಚಾಟ್ ಮಾಡ್ಕೊಂಡು ಕೂತಿದ್ದಾರೆ ಆರಾಮಾಗಿ, ಕೆಲಸ ಇಲ್ಲ ಯಾರಿಗೂ. ಪ್ರಸಾದ ಕೊಟ್ಟಂಗಂತೆ. ಇವರೆಲ್ಲ ವಿಪ್ರೋ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರೋರು ಕಾರ್ಪೊರೇಟಲ್ಲಿ. ಸೊ ಅವರೆಲ್ಲ ಇವಾಗ ಬಂದು ಕುಕ್ ಮಾಡ್ತಾರೆ. ಎಲ್ಲ ವೇಟ್ ಮಾಡ್ತಾ ಇದ್ದೀವಿ ನೋಡಿ. ನಮ್ಮದೆಲ್ಲ ಕವರ್ ಮಾಡಿ ಇಟ್ಟಿದ್ದೀವಿ ವೆಜಿಟೇಬಲ್ಸ್ ಎಲ್ಲ. ಅಲ್ಲೆಲ್ಲ ವಾಲಂಟಿಯರ್ಸ್ ಇದ್ದಾರೆ. ಸೊ ಅವ್ರು ಇವರು ಡ್ಯಾನ್ಸ್ ಎಲ್ಲ ಇರುತ್ತಂತೆ, ನೋಡಬೇಕು. ಇವಾಗ ಅವ್ರದ್ದು ನಡೀತಿದೆ. Sofia. ಇವರು ಮಲಯಾಳಮು. ಸೊ ಇವ್ರಿಗೆ ಕನ್ನಡ ಟೀಚ್ ಮಾಡ್ತಾ ಇದ್ದೀವಿ. ಆ ವರ್ಡ್ ಹೇಳೋಕ್ಕಾಗಲ್ಲ ನಾವು, ಇವರೇ ವರ್ಡ್ ಹೇಳ್ಕೊಟ್ಟಿದ್ದು. ರಾಸ್ಕಲ್ಗೆ ಕನ್ನಡದಲ್ಲಿ ಏನಂತಾರ ನೀವೇ ಹಾಕ್ಕೊಳ್ಳಿ, ನಾವಂತ ಹೇಳಲ್ಲ. ಅದಕ್ಕೆ ಬಾನಸ್ವಾಡಿ ಬಾನಸ್ವಾಡಿ ಅವ್ರ ಹೆಸರು ಅನುಷ್ಕಾ ಟೆಲ್ ಅನುಷಾ. ಯು ಆರ್ ಟೆಲಿಂಗ್ ಅನುಷ್ಕಾ, ನಮ್ಮ ಬ್ಯಾಚ್ಮೇಟ್. ಸಿಂಗ್ ಸಾಂಗ್ ಗೈಸ್. ಇದು ಕನ್ನಡ ಸಾಂಗ್ ಬೇರೆ ಬರುತ್ತೆ. ಗಾಡ್ ಸ್ಕೇಡ್, ವಿ ಆಲ್ ಆರ್ ಸ್ಕೇಡ್ ಗೈಸ್. ಎಲ್ಲರೂ ಅಲ್ಲಿ ಇದ್ದವ್ರು ಎಲ್ಲ ಸುಡ್ತವ್ರೆ, ಯಾರು ಸುಡ್ತವ್ರೆ ಗೊತ್ತಿಲ್ಲ. ಮಾಡಿದ್ರೆ ನೋಡಿ ಚೆನ್ನಾಗಿ ಮಾಡಿದ್ರು. ಹಾರ್ವೆಸ್ಟೆಡ್ ಪೀಪಲ್ ಮಾಡಿರ್ತೀವಿ ಎಲ್ಲ ಈ ಥರ ಎಲ್ಲ ರ್ಯಾಪ್ ಮಾಡೋದು ಎಲ್ಲ ಈವೆಂಟ್ ಆಯ್ತು. ಇವಾಗೆಲ್ಲ ಅವರೆಲ್ಲ ಲಂಚ್ ಮಾಡಿದ್ದಾರೆ. ಅವ್ರು ಮಾಡಿರೋ ಅಡುಗೆ ಎಲ್ಲ ತಿನ್ಬೇಕಲ್ಲ ಅವರು. ಬ್ಯಾಂಡೇಜ್ ಎಷ್ಟು ಚೆನ್ನಾಗಿದೆ. ಇಟ್ಕೊಂಡು ರೆಸ್ಟಿಂಗ್ ಮಾಡ್ತಾ ಇದ್ದೀವಿ ಎಲ್ಲರೂ. ಅಲ್ಲೆಲ್ಲ ಕೆಲಸ ನಡೀತಿದೆ. ನಾವು ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೀವಿ. ನಾವು ರೀಲ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಅದ್ರ ಜಾಗ ಸಿಗ್ತಿಲ್ಲ ಇಲ್ಲಿ. ಯಾವುದಾದ್ರು ಆಲ್ರೆಡಿ ಸಾಂಗ್ ಸೆಲೆಕ್ಟ್ ಮಾಡಿಟ್ಟಿದ್ದೀವಿ. ಒಂದು ರೀಲ್ ಮಾಡಿ ಇದು ಪ್ರಾಕ್ಟೀಸು. ಇವಾಗ ಇಟ್ಸ್ ಲಂಚ್ ಟೈಮ್. ವಿ ಆರ್ ಹ್ಯಾವಿಂಗ್ ಲಂಚ್ ನಾವು. ನೋಡಿ ಗೈಸ್ ಏನೇನಿದೆ ಎಲ್ಲ ತಿನ್ನೋದು ಇವಾಗ. ಎಲ್ಲ ಚೂರು ಎತ್ಕೊಂಡಿದ್ದೀವಿ. ಅಪ್ರಿಷಿಯೇಷನು ಎಲ್ಲರಿಗೂ ಒಂದೊಂದು ಅಪ್ರಿಷಿಯೇಷನ್ ಬ್ಯಾಚ್ ಕೊಡ್ತಾರೆ. ಫೈನಲಿ ಡನ್ ವಿತ್ ದ ಡೇ. ಆಲ್ಮೋಸ್ಟ್ ಡನ್ ವಿತ್ ದ ಕ್ಲಾಸಸ್. 5 o'clock ಎದ್ದಿದ್ದು ರೆಡಿಯಾಗಿ ಇಲ್ಲಿಗೆ ಬರೋದು 6:50 ಆಗಿತ್ತು. ಅದನ್ನು ಮುಗಿಸ್ಕೊಂಡು ಇವಾಗ ಸಾಕಾಯಿತು. ಬಟ್ ಇಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಇವತ್ತು ಫಸ್ಟ್ ಟೈಮ್ ಅಲ್ಲ ನಮಗೆಲ್ಲ. ಮತ್ತು ಒಂದು 6 months ಆದಮೇಲೆ ನಮ್ಮ ಜೂನಿಯರ್ಸ್ ಇರ್ತಾರೆ, ನಾವು ಸೀನಿಯರ್ಸ್ ಆಗಿರ್ತೀವಿ. ಇವಾಗೆಲ್ಲ ಸೀನಿಯರ್ಸ್ ಇದ್ದಾರೆ ನಮ್ಮ ಜೊತೆ. ಇದ್ದಿದ್ದೆಲ್ಲ ಆಲ್ಮೋಸ್ಟ್ ಸೀನಿಯರ್ಸ್. ನಮ್ಮ ಬ್ಯಾಚ್ ಸ್ವಲ್ಪ ಜನ ಇದ್ದರು. ತುಂಬ ಜನ ಪೇಸ್ಟ್ರಿ ಕ್ಲಾಸಸ್ ನಡೆಯುತ್ತಲ್ಲ. ಸೊ ಡ್ಯುಯಲ್ ಕನೆಕ್ಟ್ ಆಗಿರೋರು ಪೇಸ್ಟ್ರೀಸ್ಗೆ ಹೋಗಿರ್ತಾರೆ. ಕಲಿನಡಿ ಮಾತ್ರ ಇರೋರೆಲ್ಲ ಇಲ್ಲಿ ಟಿವಿಗೆ ಬಂದಿರ್ತಾರೆ. ಸೊ ಇಟ್ಸ್ ಅಮೇಝಿಂಗ್. ಬನ್ನಿ ಮನೆಗೆ ಹೋಗಿ ಹೇಳ್ತೀನಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ಯಾರು ಇಲ್ವಲ್ಲ ನಮ್ಮ ಮನೇಲಿ. ನಾನು ಸಲೂನ್ಗೆ ಹೋಗಬೇಕು. ಫೋನ್ ಮಾಡ್ಕೊಂಡು ಹೋಗ್ತೀನಿ. ಸ್ವಲ್ಪ ಬ್ಲಾಗ್ ಎಡಿಟಿಂಗ್ ಇದೆ, ಅದೊಂಚೂರು ಮುಗಿಸ್ಕೊಂಡು ಹೋಗಿ ಸ್ವಲ್ಪ ಎಲ್ಲ ಚೆನ್ನಾಗಿ ರೆಡಿ ಆಗ್ತೀನಿ. ಗೈಸ್ ಬ್ಯಾಕ್ ಟು ಹೋಮ್. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹಿಂಗಿದ್ದೆ. ಶೂಟ್ ಇದೆ ಅಂತ ಅಂತು ಮೆಸೇಜ್ ಬಂತು, ಕಾಲ್ ಬಂತು. ಶೂಟ್ ಇನ್ನೂ ಮುಗ್ದಿಲ್ವಾ ಅಂತ. 3 days ನಾನು ಶೂಟ್ ಮಾಡಬೇಕಿತ್ತು. ಫುಲ್ ಪೆಂಡಿಂಗಲ್ಲಿದೆ. ಬ್ಯಾಕ್ ಟು ಬ್ಯಾಕ್ ನಂದು ಕಾಲೇಜ್ ಇರೋದ್ರಿಂದ ಹೋಲ್ ಡೇ ಕಾಲೇಜ್ ನಡೀತಿದೆ. ಬೆಳಗ್ಗೆ ಹೋದರೆ ರಾತ್ರಿ ಆಗ್ತಿದೆ. ಸೊ ಅದಕ್ಕೆ ಇವಾಗ ನಾನು ಸ್ಟುಡಿಯೋಗೆ ಹೋಗ್ಬಿಟ್ಟು ಒಂದು ಶೂಟ್ ಮಾಡಬೇಕು. ಏನು ಅಡುಗೆ ಮಾಡೋದಂತೆಲ್ಲ ತೋರಿಸ್ತೀನಿ ಬನ್ನಿ. ಇವಾಗ ಔಟ್ಫಿಟ್ ಚೇಂಜ್ ಆಗುತ್ತೆ. ಇವಾಗ
ಯೂನಿಫಾರ್ಮಲ್ಲಿ ಇದ್ದು ನಂಗೆ ಈ ಥರ ಔಟ್ಫಿಟ್ ಹಾಕಿ ನಾನು ಇವಾಗ ಬೇರೆ ಥರ ಟ್ರೆಡಿಷ್ನಲ್ ಎಲ್ಲ ಹಾಕೋತೀನಿ. ಸೊ ಹೆಂಗೆ ಕಾಣಿಸ್ತೀನಿ ಅಂತ ನೋಡೋಣ ಬನ್ನಿ. ಶೂಟ್ ಇರೋದ್ರಿಂದ ನಾನು ಒಂಚೂರು ಹೇರ್ ಸೆಟ್ ಮಾಡಿಕೊಂಡು ಹೋಗೋಣ ಅಂತ ಬಂದೆ. ನಮ್ಮ ಮಮ್ಮಿ ಬೇರೆ ಇಲ್ಲೇ ಇದ್ದಾರೆ ಅಂತ ಆಲ್ರೆಡಿ. ಸೊ ಬನ್ನಿ ನೋಡೋಣ ಏನು ಮಾಡಿಸ್ಕೊ ನಮ್ಮಮ್ಮ ಅಂತ. ನೋಡಿ ಗೈಸ್ ಬೆಳ್ಳಗಾಗ್ಬಿಟ್ಟವ್ರು ಇಲ್ಲಿ ಏನೇನೋ ಮಾಡಿಸೋರೆ. ಫೈನಲಿ ರೆಡಿ ಆಗಿದ್ದೀನಿ ನಾನು. ದಿಸ್ ಇಸ್ ಮೈ ನ್ಯೂ. ಅಲ್ಲಿ ಹೇರ್ ಸೆಟ್ ಮಾಡಿಕೊಂಡು ಇಲ್ಲಿ ಬಂದು ಶೂಟ್ ಮಾಡ್ತಾಯಿದ್ದೀನಿ. ಈ ಔಟ್ಫಿಟ್ ಎಲ್ಲಿ ತೊಗೊಂಡಿದ್ದು ಅಂತ ಹೇಳಿ ಗೈಸ್ ನೋಡೋಣ. ತುಂಬ ದಿವಸ ಆಯಿತು ತೊಗೊಂಡಿದ್ದು, ತುಂಬ ದಿವಸ ಆಯಿತು. ಸೊ ಇವತ್ತು ಫೈನಲಿ ವೇರ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಸ್ಟುಡಿಯೋ ನೀಟಾಗಿ ಸೆಟಪ್ ಆಗಿದೆ. ಇವಾಗ ಶೂಟ್ ಮಾಡಬೇಕು. ಏನು ಅಡುಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಹೆಂಗೆ ಕಾಣಿಸ್ತಿದ್ದೀನಿ ನೋಡಿ ನಾನು ಇವತ್ತು. ಏನು ಸೆಟಪ್ ಗೆಸ್ ಮಾಡಿ, ಏನು ಸೆಟಪ್ ಇರ್ಬೋದು ಅಂತ. ಕ್ರೇಜಿ. ಆರ್ಡ್ರ್ ಮಾಡಿದ್ದೆ ಐಟಮ್ಸ್ ಎಲ್ಲ. ಇವಾಗ ಏನು ಅಡುಗೆ ಮಾಡ್ತಾಯಿದ್ದೀನಿ, ಚಿಕನ್ ರ್ಯಾಪ್ ಮಾಡ್ತಾಯಿದ್ದೀನಿ. ಚಿಕನ್ ರ್ಯಾಪ್ ಏನೇನಿದೆ ನೋಡೋಣ. ನಾನು ಇವಾಗ ಚಿಕನ್ ಬ್ರೆಶ್ನ ತೊಗೊಂಡು ಒಂಚೂರು ಹಿಂಗೆ ಹ್ಯಾಮ್ ಮಾಡಿ ನೋಡಿ ಈ ಥರ ಎತ್ಕೊಂಡು ಹಿಂಗೆ ಹೊಡೆದು ಈ ಥರ ಎಲ್ಲ ಮಾಡಿ ಇವಾಗ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಮ್ಯಾರಿನೇಟ್ ಮಾಡಾದಮೇಲೆ ಒಂದು 30 to 35 ಮಿನಿಟ್ಸ್ವರೆಗೂ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಕಟಿಂಗ್ ಮಾಡ್ತಾಳೆ ಚಾಪಿಂಗ್ ನೀವೆಲ್ಲ ಇದಕ್ಕೆ ಹೋಗ್ತಿರೋದು. ಸಾರಿ ಇಲ್ಲ ಪಾತ್ರೆ ಹೋಗ್ಬಿಟ್ಟು ಇಲ್ಲ ಶೆಫ್ ನಾನು ಹೇಳಲ್ಲಪ್ಪಿ. ಮತ್ತೆ 1 ತಿಂಗಳು ಮಾತ್ಬಿಡ್ತಾಳೆ. ಹಂಗೆ ಫ್ರೈ ಮಾಡ್ಕೊಟ್ಟು ತಿನ್ಕೊಂಡ್ಬಿಡ್ತೀನಿ ಸಾಕು. ಗೈಸ್ ನಾನು ಇವಾಗ ಮ್ಯಾರಿನೇಟ್ಗೆ ಏನೇನು ಹಾಕಿದ್ದೀನಿ ನೀವು ತಗೊಳ್ಳಿ ಶಾರ್ಟ್. ನಾನು ಚಿಲ್ಲಿ ಪೌಡರ್, ಸಾಲ್ಟ್, ಪೆಪ್ಪರ್, ಚಿಲ್ಲಿ ಪೌಡರ್, ಸಾಲ್ಟ್, ಪೆಪ್ಪರ್ ಆ್ಯಂಡ್ ಲೆಮನ್ ಜ್ಯೂಸ್ ಆ್ಯಂಡ್ ಇವಾಗ ಲೆಮನ್ ಜ್ಯೂಸ್ ಅಲ್ಲ ನಿಂಬೆಹಣ್ಣು ಅಷ್ಟೇ ಹಾಕಿದ್ದು. ಲೆಮನ್ ಜ್ಯೂಸ್ ಸ್ಕ್ವೀಸ್ ಮಾಡಿ ಜ್ಯೂಸ್ ಹಾಕಿದ್ದೀನಿ. ದೆನ್ ಇವಾಗ ನಾನು ಒಂದು ಸ್ಪೈಸಿ ಡಿಪ್ನ ನೀನೇನ್ ಹೇಳ್ತಿಲ್ಲಪ್ಪ, ನಾನೇ ಪೀಸ್ ಕಟ್ಟಿ ಹೋಗ್ತಿರೋದು. ಮಾತು ಬಂತು ಬೇರೆ ಮಾತು. ನಮ್ಮ ಹೇಳ ಸಾಕ್ಬಿಡಿ ಇವಳನ್ನ ಅಂತ ಕೇಳಿಲ್ಲ. ತಗೊಂಬಂದಿದ್ ನಿನ್ಗೆ ದೇವಸ್ಥಾನದ ಇದ್ದೀನಿ ನೀನು. ಓಪನ್ ಆಗ್ಬಾರ್ದಂತೆ. ಅಲ್ಲ ಆಗ್ತಾ ಇಲ್ಲ ಅರ್ಧ ಫಸ್ಟ್ ಓಪನ್ ಮಾಡಿ ಇಟ್ಟಿ. ಇದು ಇದ್ಯಾಕ್ತಂದೆ ಕಾಲೇಜ್ಗೆ ಹೋಗ್ಬಿಟ್ಟು ಐಸಿ ಮಾಡಕ್ ಬಿಟ್ಟಿದ್ಯಾ ಬಂದ್ಕೊಳ್ತೀವಿ. ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಕಣ್ಣೀರು ಬಂತು. ಮುಂದೆ ಒಂದು ಹಾಕೋಣ, ಜಾಸ್ತಿ ಬೇಡ. ಸ್ಪ್ರೆಡೆಡ್ ಆದರೆ ಈ ಥರ ರೋಲ್ ಮಾಡಿ ಈ ಥರ ಬರಬೇಕು. ಅದಕ್ಕೆ ಸ್ಪ್ರೆಡ್ ಪುಡಿ ಮಾಡ್ತಾ ಇದ್ದೀನಿ. ಫ್ರೈ ಮಾಡಬೇಕು, ಪ್ಯಾನ್ ಫ್ರೈ. ಎಣ್ಣೆ ಹಾಕ್ತಾ ಇದ್ದೀನಿ, ಫ್ರೈ ಮಾಡೋಣ. ಚಿಕನ್ ಫ್ರೈ ಚಿಕನ್ ಮೇಲೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಂಗೆ 2 ನಿಮಿಷ ಅಲ್ಲೇ ಸ್ಟಕ್. 3, 2, 1 ರೋಲ್. ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ ರೆಡಿ. 3, 2, 1 ರೋಲ್. ಕೈ ಸ್ನ್ಯಾಚರ್ ಜೊತೆ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಹಾಕ್ಲಾ ಕೈ ಚೆನ್ನಾಗಿ ರೋಸ್ಟ್ ಆಗಿ ಇವಾಗ. ಸೊ ಮೀನ್ ಮೇಲೆ ಇವಾಗ ರ್ಯಾಪ್ ರೆಡಿ ಮಾಡ್ಕೊಳ್ಳೋಣ. ಒಂದು ಚೂರು ಓವರ್ ಕುಕ್ ಮಾಡೋದು ಬೇಡ. ಒಂದು 3 to 4 ಸೆಕೆಂಡ್ಸ್ ಅಷ್ಟೇ ರ್ಯಾಪ್ ಬಿಸಿ ಮಾಡೋಣ. ನಾವು ಬಿಸಾಕಬೇಕಾ? ಸ್ಟ್ರೈಟ್ ಹಿಂಗೆ ಬರಲ್ಲ. ಅಲ್ಲ ಹಿಂಗೆ. ಹಾಂ ರೆಡಿ. 3 ಹೆಂಗೆ ಬೇಕಾದ್ರೆ 3, 2, 1 ರೋಲ್. ಎಲ್ಲಿ ಊಟ ಬಿಡ್ತು ಗೊತ್ತಾ? ಇವಾಗ ರ್ಯಾಪ್ ಬಿಸಿ ಮಾಡ್ತಾ ಇದ್ದೀನಿ. ಓವರ್ ಮಾಡೋದು ಬೇಡ. ಸೊ ಆಲ್ಮೋಸ್ಟ್ ಚಿಕನು ಆಗಿದೆ. ಈಸಿ, ತುಂಬ ಈಸಿ. ನ್ಯಾಚೋಸು ಆಮೇಲೆ ಡಿಪ್ಸ್ ಎಲ್ಲ ಇದ್ದರೆ ಇನ್ಸ್ಟೆಂಟಾಗಿ ಒಳ್ಳೆ ಚಿಕನ್ ರ್ಯಾಪ್ ಮಾಡೋದು. ನಮ್ಮ ಸಾಯಿಲು ವೀಡಿಯೋ ಮಾಡು ಅಂದರೆ ವೀಡಿಯೋ ಮಾಡ್ತಿಲ್ಲ. ಅವನು ಒಂದು ಪಾಡು ಪೀಸಾಗಿ ಕೂತಿದ್ದಾನೆ. ಹಾಂ ಹೇಳಿ. ಹಲೋ ಈ ಥರ ಲೈನ್ ಕಟ್ ಮಾಡಿ ಉದ್ದ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಡಿಪ್, ಚೀಸ್ ಡಿಪ್
ಇದೇ ಮೇನ್ ತಗೊಳ್ಳೋದು ಇವಾಗ. ನಿಧಾನಕ್ಕೆ ಸ್ಲೋ ಮೋಷನ್ ಆಗಿ ತೆಗ್ದು ಹಿಂಗೆ ಮಿಕ್ಸ್ ಮಾಡಿ ಹಿಂಗೆ ಎತ್ಕೊಂಡು ಒಂದು ನಿಮಿಷ ಹಾಕಿ ಹಿಂಗೆ ಸ್ಪ್ರೆಡ್ ಮಾಡುವ ಎಲ್ಲ ಕಡೆ. ಆಹಾ, ಚೀಸಿ ಬಾಯಲ್ಲಿ ನೀರು ಬರ್ತಿದೆ. ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ. ಸ್ಪ್ರೆಡ್ ಮಾಡ್ತಾ ಇದೀನಿ ಚೆನ್ನಾಗಿ. ಇವಾಗ ಚಿಕನ್ ಹಾಕುವ. ಚಿಕನ್ ಪೆಹಲಾ ಯಾರ್ ಹೈ ಚಿಕನ್ ಜೊತೆ ಟೊಮ್ಯಾಟೊ ಡಿಪ್ ಹಾಕೋಣ. ಟೊಮ್ಯಾಟೊ ಏನೋ ಚಂಕಿ ಅಂಡ್ ಸ್ಪೈಸಿ. ಗೈಸ್, ನೀವು ಲೆಟ್ಯೂಸು, ಕ್ಯಾಪ್ಸಿಕಮು, ಆನಿಯನ್ ಆಪ್ಷನಲ್ಲು. ನೀವು ಒಂದು ಸಾಟೆ ಮಾಡಿ ಆದರೂ ಹಾಕ್ಬೋದು, ಇಲ್ಲಾಂದ್ರೆ ಹಾಗೆ ಹಾಕ್ಬೋದು. ಕ್ಯಾಪ್ಸಿಕಮ್, ಚೀಸ್ನ ಗ್ರೇಟ್ ಮಾಡಿ ಹಾಕುವ. ಯಾವ ನನ್ನ ಸಾಹಿಲ್ ನನಗೆ ಮಾಡ್ತಾ ಆಸೆ ಆಗ್ತಿದೆ ತಿನ್ಬೇಕು ಅಂತ. ನೋಡಿ ಹೆಂಗ್ ಕಾಣಿಸ್ತಿದೆ ನೋಡಿ. ನೋಡಿ ಇವಾಗ ಅವ್ರು ಹಾಕಿ ತಿಂದ್ರೆ ಇನ್ನೊಂದು ಅಷ್ಟು ಮಾಡ್ತೀನಿ. ಶಾರ್ಟ್ಸ್ ತಗೊಳ್ಳಿ ಪಾಪ. ಅದೊಂದು ನಾನು ಮಾಡಿದೆ, ಇನ್ನೂ ಎಲ್ಲರೂ ತಿಂತಾರೆ ಅಂತ ಗೊತ್ತಿರಲಿಲ್ಲ. ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಅಂದರೆ ಈ ಡಿಪ್ಗಳ ಜೊತೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಟೇಸ್ಟಿ ಅಂತ ಅದೇ ಹೇಳುತ್ತು. ಹೇಳು ಅಮೇಜಿಂಗ್, ನೀವು ಟ್ರೈ ಮಾಡಿ. ಈ ತರ ಹಿಂಸೆ ಕೊಡಬಾರ್ದು. ಒಂದ್ ಸೆಕೆಂಡ್. ಚಿಕನ್ ಬದಲು ನೋಡಿ, ಶೂಟ್ ಆದಮೇಲೆ ಎಷ್ಟು ಮೆಸ್ ಆಗಿರುತ್ತೆ. ನಾವು ಎಷ್ಟೇ ನೀಟ್ ಮಾಡಿದ್ರು ಕಿಚನು ಕುಕಿಂಗ್ ಮಾಡಿದಾಗ, ಶೂಟ್ ಮಾಡ್ಕೊಂಡು ನೀಟ್ ಮಾಡಿಕೊಂಡು ಶೂಟ್ ಮಾಡೋಕ್ಕಾಗಲ್ಲ, ಅಡುಗೆ ಮಾಡೋಕ್ಕಾಗಲ್ಲ. ಸ್ವಲ್ಪ ಮೆಸ್ಸಿ ಆಗೇ ಆಗುತ್ತೆ. ಭಾರಿ ಡಯಟ್ ಮಾಡೋ ಥರ ಇವಾಗ ಮಾಡಿಕೊಂಡು ಇಷ್ಟು ಬಂದು ಬಿಲ್ಡಪ್ ಕೊಡ್ತವನೆ. ಡೈಲಿ ಚೆನ್ನಾಗಿ ತಿಂತಿದ್ಯಾ ಮಾಡ್ತಿದ್ಯಾ ಅಂತ. ಇಷ್ಟು ಎಣ್ಣೆ ಇಲ್ಲ, ಎಣ್ಣೆ ಇಲ್ಲದೆ ನೀನು ಏನು ಮಾಡ್ಬೋದು? ಎಣ್ಣೆ ಇಲ್ಲದೆ ಹೆಂಗೆ ಮಾಡೋಕ್ಕಾಗತ್ತೆ ಚಿಕನು? ಎಣ್ಣೆ ಇಲ್ಲ ಬೈ ಸೈಜ್ ತಿನ್ಬೇಕು. ನೀನು ಇವಾಗ ತಿಂದಿರ್ತೆ ತಾನೆ, ಚೆನ್ನಾಗಿ ತಿಂದೆ ತಾನೆ. ನಾನು ಯಾವಾಗ ತಿಂದೆ? ಅದು ಏನಿದೆ ಇವಾಗ ರಾತ್ ತಿಂದಿಲ್ವಾ ಅವನು? ಈ ಎಣ್ಣೆಲ್ ಮಾಡ್ದು ಈ ತರ ಎಣ್ಣೆ ಹಾಕಿ ಮಾಡ್ದ. ತಿಂದಿಲ್ವಾ? ತಿಂದೆ ತಾನೆ. ಫ್ರೈಡ್ ಅಂದ್ರೆ ಇದು ಡೀಪ್ ಫ್ರೈ ಅಲ್ಲ ಕಣೋ, ನಾರ್ಮಲ್ ಲೈಟ್ ಫ್ರೈ ಮಾಡಿದ ತಿಂದೆ ತಾನೆ. ಫೈನಲಿ ಶೂಟ್ ಮುಗೀತು. ಬೆಳಗಿಂದ ಹೆಂಗಿತ್ತು ನೋಡಿ. ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಿ ಕಾಲೇಜ್ಗೆ ಹೋಗಿ ಅಲ್ಲೆಲ್ಲ ಫುಲ್ ಅದದ್ದು ಕಾಲೇಜೆಲ್ಲ ಮುಗಿಸ್ಕೊಂಡು ಇವತ್ತು ಇವೆಂಟು. ಮತ್ತು ಮನೆಗೆ ಬಂದಿದ್ದು 5 ನಿಮಿಷ ಕಣ್ಣು ಮುಚ್ಚೋಣ ಅಷ್ಟರಲ್ಲಿ ನನಗೆ ಕಾಲ್ ಬಂತು ಇವೆಂಟ್ ಶೂಟ್ ಮಾಡಬೇಕು ಅಂತ. ಅಲ್ಲಿಂದ ಮತ್ತೆ ಸಲೂನ್ಗೆ ಹೋಗಿ ಒಂಚೂರು ಹೇರ್ ಸೆಟ್ ಮಾಡಿಕೊಂಡು ಒಂಥರ ಫನ್ ಈವೆಂಟ್ ಎಲ್ಲ ಮಾಡಿಸಿ ನಾವು ಅದಕ್ಕೆ ಸಪೋರ್ಟ್ ಮಾಡೋದು. ಬಿಕಾಸ್ ಅವರಿಗೆ ಕಿಚನ್ ಗೊತ್ತಿರಲ್ಲ ಹೆಂಗಿರುತ್ತೆ ಕಿಚನು ಅಂತ. ಸೊ ಅದಕ್ಕೆ ನಾವು ಒಂದು ವಾಲಂಟಿಯರ್ ಆಗಿ ಒಬ್ರೊಬ್ರು ವಾಲಂಟಿಯರ್ಸ್ ಆಗಿ, ಇಲ್ಲ ಒಬ್ರೊಬ್ರು ಒಂದೊಂದು ಸೆಕ್ಷನ್. ಯಾಕಂದರೆ ಅವರಿಗೆ ವೆಜಿಟೇಬಲ್ಸ್ ಎಲ್ಲಿದೆ ಗೊತ್ತಿರಲ್ಲ, ವೆಜಿಟೇಬಲ್ಸ್ ಇದೆಯೋ ಇಲ್ವೋ ಅಂತ ಗೊತ್ತಿರಲ್ಲ. ಆಮೇಲೆ ಡೈರಿ ಪ್ರಾಡಕ್ಟ್ಸು, ಆಮೇಲೆ ಈ ಮಸಾಲಾಸ್ ಎಲ್ಲ ಡ್ರೈ ಐಟಮ್ಸು ಅದೆಲ್ಲ ಏನೂ ಗೊತ್ತಿರಲ್ಲ. ಸೊ ಅದರಿಂದ ನಮ್ಮ ಇಷ್ಟಿಷ್ಟು ಜನಕ್ಕೆ ಹಿಂಗೆ ಪಾರ್ಟಿಷನ್ ಮಾಡಿ ಡಿವೈಡ್ ಮಾಡಿ ಒಬ್ರೊಬ್ರು ಒಂದೊಂದು ಕಡೆ ನಿಂತಿರ್ತೀವಿ. ಸೊ ಅದಕ್ಕೆ ಈ ಥರ ಇವೆಂಟ್ ಮಾಡಿದ್ದು. ಈ ಥರ ನಮಗೆ ಇವತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್. ನನಗೆ ನನ್ನ ಸೀನಿಯರ್ಸ್ಗೆ ಆಲ್ಮೋಸ್ಟ್ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಅವ್ರಿಗೆ ತುಂಬ ಬ್ಯಾಡ್ಜಸ್ ಕೊಟ್ಟಿದ್ದಾರೆ. ಸೊ ಈ ಥರ ಇವೆಂಟ್ ಅಟೆಂಡ್ ಮಾಡಿದಷ್ಟು ನಮಗೆ ಬ್ಯಾಡ್ಜಸ್ ಕೊಡ್ತಾರೆ. ಸೊ ನನಗೆ ಇವತ್ತು ಫಸ್ಟ್ ಬ್ಯಾಡ್ಜಸ್, ನಮ್ಮ ಬ್ಯಾಚಿಗೆ, ನಮ್ಮ ಒಂದು ಬ್ಯಾಚಿಗೆ ಫಸ್ಟ್ ಬ್ಯಾಚ್ ಕೊಟ್ಟಿದ್ರು.
ಸೊ ಖುಷಿ ಆಯಿತು. ವಿ ಹ್ಯಾಡ್ ಫನ್ ಬಿಕಾಸ್ ನಮ್ಮ ಸೀನಿಯರ್ಸ್ ಇಲ್ಲಿ ಐ ಮೀನ್ ಸೂಪರ್ ಸೀನಿಯರ್ಸ್ ಅವರೆಲ್ಲ ಬಂದಿದ್ರಲ್ಲ. ಸೊ ಇಟ್ ವಾಸ್ ವೆರಿ ಫನ್. ನಾವು ಎಲ್ಲರ ಜೊತೆ ನೋಡಿ ಓಕೆ ಕಲಿನರಿ ಹಿಂಗೂ ಎಂಜಾಯ್ ಮಾಡ್ಬೋದು ಅಂತ ನನಗೆ ಇವತ್ತು ಗೊತ್ತಾಯಿತು. ಸೊ ನನ್ನ ಪ್ರಕಾರ ಓಕೆ ಬರೀ ಅಡುಗೆ ಮಾಡೋದು ಕಲಿಯೋದು ಬರೋದು ಅನ್ನೋದಷ್ಟೇ ಇದ್ದಿದ್ದು ಕಾನ್ಸೆಪ್ಟು, ಥಾಟ್ಸ್ ಅಲ್ಲ. ಸೊ ಇವತ್ತು ಓಕೆ ಈ ಥರನೂ ಫನ್ ಇರುತ್ತೆ, ಎಲ್ಲರೂ ಹಿಂಗೆ ಮಿಂಗಲ್ ಆಗ್ತಾರೆ, ಎಂಜಾಯ್ ಮಾಡ್ತಾರೆ. ಸೊ ಐ ವಾಸ್ ಹ್ಯಾಪಿ, ವಿ ಎಂಜಾಯ್ಡ್ ಎ ಲಾಟ್. ನನಗೂ ಹೊಸ ವಿಷಯ ಗೊತ್ತಾಗುತ್ತೆ, ಮಾತಾಡಿದಷ್ಟು ನಮಗೂ ಇನ್ನೂ ನಾಲೆಜ್ ಗೊತ್ತಾಗುತ್ತೆ. ಎಷ್ಟು ನಾವು ಕಮ್ಯುನಿಕೇಟ್ ಮಾಡ್ತೀವೋ ಹೊಸ ಪರ್ಸನ್ ಜೊತೆ ಅಷ್ಟು ನಮಗೆ ನಾಲೆಜ್ಗಳು ಬರುತ್ತೆ, ಅವ್ರ ನಾಲೆಜ್ ನಮಗೂ ಗೊತ್ತಾಗುತ್ತೆ. ಅವ್ರ ಹತ್ರ ಏನೇನು ಗೊತ್ತಿದೆಯೋ ಅದೆಲ್ಲ ನಾವು ತಿಳ್ಕೊತೀವಿ, ನಮಗೆ ಏನೇನು ಗೊತ್ತಿದೆಯೋ ನಾವು ಅವ್ರಿಗೆ ಹೇಳ್ತೀವಿ. ಸೊ ಆ ಥರ ಎಲ್ಲ ಆದಾಗಿಂದ ಸೊ ನನಗೂ ತುಂಬ ಖುಷಿ ಆಯಿತು. ತುಂಬ ಜನ ಇರೋರೆಲ್ಲ ಅವ್ರು ಮಾತಾಡೋದಿರಲಿ, ಓಡಾಡಿದ್ದಿಲ್ಲ. ಆಮೇಲೆ ನಾನು ಬೇರೆ ವ್ಲಾಗ್ ಮಾಡ್ತೀನಿ ಅಂದಿದ ತಕ್ಷಣ ಎಲ್ಲರೂ ವ್ಲಾಗರ್ ಅಂತ ಬೇರೆ ಹೇಳ್ತಿದ್ದೆ. ಐ ವಾಸ್ ಸೋ ಹ್ಯಾಪಿ. ಹೀಗೆ ನೋಡೋಣ ಗೈಸ್ ನೆಕ್ಸ್ಟು ಯಾವ್ಯಾವ ಥರ ವ್ಲಾಗ್ಸ್ ಬರುತ್ತೆ ನೋಡಿ, ಇನ್ನು ಯಾವ್ಯಾವ ಥರ ಕುಕಿಂಗ್ ಬೇಕು ಏನು ಅಂತ ನೋಡಿ. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಟೇಕ್ ಕೇರ್.